ಮೈ ಚಾನಲ್. ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಕೂಡ ಅವರು ಕೂಡ ಯೂಟ್ಯೂಬರ್, ಹಾಗೆಯೇ ರಿಲೇಷನ್ ಕೂಡ ಅವರು, ತುಂಬ ಹತ್ರದ ರಿಲೇಷನ್ನು. ಸೊ ತುಂಬ 2 ವರ್ಷದ ಮೇಲೆ ಆಯಿತು ಅವ್ರ ಮನೆಗೆ ಹೋಗಿ. ತುಂಬ ಸಲ ಹೋಗಬೇಕು ಅಂದ್ಕೊಂಡು ಹೋಗೋದಕ್ಕಾಗ್ತಾನೇ ಇರಲಿಲ್ಲ. ಸೊ ಅಟ್ ಲಾಸ್ಟು ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ನಮ್ಮ ಹಸ್ಬೆಂಡ್ ಹತ್ರ ಡ್ರಾಪ್ ತಗೋತಾ ಇದ್ದೀನಿ. ನನ್ನ ಮಕ್ಕಳು ನಾವೆಲ್ಲ ಹೊರಟಿದ್ದೀವಿ. ಸೊ ಬನ್ನಿ, ಅವರು ಕೆಲವ್ರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರೋದ್ರಿಂದ ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅವ್ರದ್ದು ವೀಡಿಯೋಸ್ ಕೂಡ. ಸೊ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರನ್ನ ಇವತ್ತು ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಹಾಗೆ ಕೂಡ ನಾನು ಕೂಡ ಹೋಗಿ ತುಂಬ ವರ್ಷ ಆಗಿದ್ದರಿಂದ ನಾನು ಕೂಡ ತುಂಬ ಎಕ್ಸೈಟ್ ಆಗಿ ಹೋಗ್ತಾ ಇದ್ದೀನಿ. ಇಬ್ಬರು ಯೂಟ್ಯೂಬ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನಾವು ಬಂದು ಆಲ್ಮೋಸ್ಟ್ 2 ಅವರ್ ಆಯಿತು ಮನೆಗೆ ರೀಚ್ ಆಗಿ. ಸೊ ಈ ಮಕ್ಕಳು ಗಲಾಟೆನಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಅವ್ರು ತಗೊಂಡಿಲ್ಲ, ನಾನು ತಗೊಂಡಿದ್ದೀನಿ. ಇವರೊಂದೆರಡು ಸೊ ಇಬ್ರದ್ದು ಸೇಮ್ ಆಗಬಾರ್ದಲ್ವಾ, ಹಾಗಾಗಿ ಅವ್ರು ತಗೊಳಕ್ಕ ನಾನು ತಗೊಂಡಿಲ್ಲ, ನಾನು ತಗೊಳಕ್ಕ ಅವ್ರು ತಗೊಂಡಿಲ್ಲ. ನೋಡಿ, ಇವರೇನೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ, ಲತಾ ರೇವಣ್ಣ ಅಂತ ಇವ್ರದ್ದು ಚಾನಲ್ ಇರೋದು. ಸೊ ಇವರೇ ಫ್ರೆಂಡು ಪ್ಲಸ್ಸು ತುಂಬ ಕ್ಲೋಸ್ ರಿಲೇಟಿವ್ ಕೂಡ. ಸೊ ಇವರು ನನ್ನ ಜೊತೆನೆಲ್ಲ ಯೂಟ್ಯೂಬ್ ಓಪನ್ ಮಾಡಿದ್ದು. ಆಲ್ಮೋಸ್ಟ್ 1 ವೀಕ್ ಡಿಫ್ರೆನ್ಸಲ್ಲಿ ಓಪನ್ ಮಾಡಿದ್ದು. ಅದು ಒಬ್ರಿಗೊಬ್ರು ಗೊತ್ತಿಲ್ಲದೇನೆ ಮಾಡ್ಕೊಂಡು ನಾನು ಓಪನ್ ಮಾಡಿ 1 ವೀಕಿಗೆ ಇವ್ರು ಮಾಡಿದ್ರು. ಸೊ ಇವರು ಸ್ಟೇಟಸ್ ಹಾಕಿದಾಗ ನಾನು ಶಾಕ್ ಆಗಿದ್ದೀನಿ, ನಾನು ಸ್ಟೇಟಸ್ ಹಾಕೊಂಡಾಗ ಲಿಂಕ್ನ ಇವ್ರು ಶಾಕ್ ಆಗಿದ್ದಾರೆ ಈ ರೀತಿ. ಬಟ್ ಏನಪ್ಪ, ನಾನು ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡಿದ್ದು. ಆಮೇಲೆ ಫೋನಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯೋ ನಮಗೂ ಗೊತ್ತಿಲ್ಲ ರೀ, ಕೋ ಇನ್ಸಿಡೆನ್ಸ್ ಅಂತ ಅಂದರು. ಸೊ ಫೈನಲ್ ಆಗಿ ಇಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆಯೇ ಜಸ್ಟ್ ಫಾರ್ ಫ್ಯಾಷನ್ ಅಷ್ಟೇ. ಸೊ ಏನೋ ಒಂದು ಆ್ಯಕ್ಟಿವ್ ಆಗಿರೋಣ, ಎಂಗೇಜ್ ಆಗಿರೋಣ, ಸೊ ಕನೆಕ್ಟ್ ಆಗ್ತಾರೆ ಜನ. ಸ್ವಲ್ಪ ಜೋಶಲ್ಲಿ ಇರ್ತೀವಿ, ಯಾವಾಗಲೂ ಒಂದೇ ಕಡೆ ಕೂತಿರ್ತೀವಿ, ನಿಂತಿರ್ತೀವಿ, ಮಲಗಿರ್ತೀವಿ ಅಂತ ಹೇಳಿ ಅಲ್ಲಿ ಬಿಸಿ ಬಿಸಿ ಫಿಶ್ ಕಬಾಬ್ ರೆಡಿ ಆಗ್ತಾಯಿದೆ. ಆವಾಗಿಂದ 2 ಅವರು ಮಾತಾಡಿದ್ವಿ, ರೆಡಿಯಾಗಿದೆ ಫಿಶ್ ಕಬಾಬು. 2 ಅವರೆಲ್ಲ ಕೂತ್ಕೊಂಡು 2 ವರ್ಷದೆಲ್ಲ ಮಾತಾಡಿದ್ದೀವಿ. ಇನ್ನು ಮಾತಾಡೋದೆಲ್ಲ ಬಾಕಿ. ಬ್ಯಾಲೆನ್ಸ್ ನಮ್ಗೆ ಇಡೀ ನೈಟ್ ಬಿಟ್ಟರು ಮುಗಿಯೋಲ್ಲ ನಮ್ದು, ಅಷ್ಟು ಮಾತಾಡ್ತೀವಿ ನಾವು. ಇದ್ರು ಫೋನ್ ಮಾಡಿದ್ರು ಜಸ್ಟ್ 1 ಅವರ್ ಎಲ್ಲ ಮಾತಾಡ್ತೀವಿ. ಆ ರೀತಿ ಇರುತ್ತೆ ನಮ್ದೊಂದು, ಅವತ್ತಿಂದ ಅದೇ ರೀತಿ ಇದೆ ನಮ್ಮ ಬಾಂಡಿಂಗು. ಬಟ್ ಹತ್ರದಲ್ಲಿದ್ರು ಕೂಡ ಡೈಲಿ ಮೀಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರದ್ದು ಮಕ್ಕಳು, ಮನೆ, ಫ್ಯಾಮಿಲಿ, ಅವ್ರದ್ದೇ. ಈಗ ನಮ್ಮ ಹಸ್ಬೆಂಡಿಗೆ 2 ಇಯರ್ಸ್ ಮುಂಚೆ ಹುಷಾರಿಲ್ಲದೆ ಬಂದಿದ್ರು ನೋಡೋಕ್ಕೆ. ಇನ್ನು ಅದಾದ್ಮೇಲೆ ಅವರು ಮನೆ ಶಿಫ್ಟಿಂಗು, ನಾನು ಮನೆ ಶಿಫ್ಟಿಂಗ್ ಅನ್ಕೊಂಡು ಮತ್ತೆ ಮಕ್ಕಳು ಸ್ಕೂಲ್. ಬಟ್ ಮುಂಚೆ ಎಲ್ಲ ಜಾಸ್ತಿ ಬರ್ತಾ ಇದ್ವಿ. ಮುಂಚೆ ಎಲ್ಲ ಮಕ್ಕಳುಗಳು ಒಬ್ಬೊಬ್ರು ಇದ್ದಾಗ ನಾನ್ ಬರ್ತಾ ಇದ್ದೆ, 1 ವೀಕ್ ಅವರು ಬರ್ತಾ ಇದ್ರು. ಹೌದು, ವೀಕ್ಲಿಗೆ 1 ಟೈಮ್ ಆದ್ರೂ ಪಕ್ಕ ಮೀಟ್ ಮಾಡ್ತಾ ಇದ್ರು. ಈ ಸತಿ ಈಗ ಮಕ್ಕಳು, ಅವ್ರಿಗೂ 2 ಮಕ್ಕಳು, ನನಗೂ 2 ಮಕ್ಕಳು ಆದ್ಮೇಲೆ ಸ್ವಲ್ಪ ನಾವು ಸಿಕ್ಕಾಬಟ್ಟೆ ಫ್ಯಾಮಿಲಿ ವುಮೆನ್ಸ್ ಆಗೋಗ್ಬಿಟ್ಟಿದ್ದೀವಿ. ಇವಾಗ ಜಾಸ್ತಿ ಮೀಟ್ ಆಗೋಕ್ಕೆ ಆಗಲ್ಲ. ಸೊ ಇಲ್ಲಿ ಫಿಶ್ ಕಬಾಬ್ನ ರೆಡಿ ಮಾಡ್ತಾ ಇದ್ದಾರೆ ನನಗೆ ನನ್ನ ಫ್ರೆಂಡು. ಸೊ ಹೇಗಿದೆ, ಇನ್ನ ಏನೇನು ಮಾಡಿದ್ರು, ಹೇಗಾಯ್ತು ಇವತ್ತು ಅಂತ ಹೇಳಿ ನಾನು ನಿಮಗೆ ಶೇರ್ ಇಲ್ಲ. ನಾನು ಜಾಸ್ತಿ ರೆಸಿಪೀಸ್ ಏನು ಮಾಡಿಲ್ಲ, ಜಸ್ಟ್ ಅನ್ನ ಸಾಂಬಾರು ಮತ್ತು ಫಿಶ್ ಕಬಾಬ್ ಮಾಡಿದ್ದೀನಿ. ಅಂದರೆ ಮೊನ್ನೆ ಎಲ್ಲ ಅಮ್ಮ ಬಂದಿದ್ರು ಅಂತೇಳಿ ಸಿಕ್ಕಾಪಟ್ಟೆ ವೀಕಲ್ಲಿ ಒಂದು 3 ಡೇಸ್ ನಾನ್ ವೆಜೇ ಮಾಡ್ಬಿಟ್ಟಿದ್ದೀನಿ. ತಿನ್ನಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಅಂದರೂ ಬರ್ತಾ ಇದ್ದಾರಲ್ಲ ಪಾಪ, 2 ವರ್ಷ ಆದ್ಮೇಲೆ ಬಂದಿದ್ದಾರೆ. ಸೊ ನನಗೆ ಇವತ್ತು ಏನಾದ್ರೂ ಖಾರವಾಗಿ ಉಪ್ಸಾರೋ ಬಸ್ಸಾರೋ ಮಾಡಿದ್ರು ಸಾಕಾಗಿತ್ತು. ನೀವು ನೋಡಿದ್ದೀರಾ, 1 ವೀಕಿಂದ ಬರೀ ರೆಸಿಪೀಸ್ ಹಾಕಿದ್ದೀನಿ ನಾನು. ಆದರೂ ಹೇಳ್ದೆ ಅವ್ರಿಗೆ, ಹೇಳಿ ನೋಡ್ತಿದ್ರೇನೆ ತಿನ್ನಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಸ್ಮೆಲ್ಗೆ ನನಗೆ ತಿಂದು 1 ವೀಕಿಂದ ಆಸೆನೇ ಆಗ್ತಾ ಇಲ್ಲ ಅಂದೆ. ಬಟ್ ಆದರೂ ಅವರು ಯಾವಾಗ ಬಂದ್ರೂ ಅಷ್ಟೇ ಅದು ಮಾಡಿರ್ತಾರೆ. ಅಣ್ಣ ಅಂತೂ ಇದ್ದಿದ್ರೆ, ಅಣ್ಣ ಅಂದರೆ ಇವ್ರ ಯಜಮಾನ್ರು ಇದ್ದಿದ್ರೆ ಅಂತೂ ಇನ್ನೂ ಜಾಸ್ತಿನೇ ತಂದುಬಿಡ್ತಾ ಇತ್ತು. ಎಷ್ಟೇ ಕೆಲಸ ಇದ್ರು ಏನಾದ್ರು ತಂದು ಕೊಟ್ಬಿಟ್ಟಾದ್ರು ಅಣ್ಣ ಡ್ಯೂಟಿಗೆ ಹೋಗ್ಬಿಡ್ತಾ ಇದ್ರು. ಅವಾಗೆಲ್ಲ ವೀಕ್ಲಿ ಒಂದೊಂದ್ಸಲ 2 ಸಲ ಕೂಡ ಬಂದಿದ್ದೀವಿ. ಸೊ ಬನ್ನಿ, ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಸೊ ಮಕ್ಳುಗಳು 4 ಜನನೂ ಆಟ ಆಡ್ತಿದ್ದಾರೆ. ಇವ್ರ ಮಕ್ಳಿಬ್ರು, ನಮ್ಮ ಹುಡುಗರಿಬ್ರು ನೋಡಿರ್ತೀರಲ್ಲ ವ್ಲಾಗಲ್ಲೆಲ್ಲ. ಸೊ ಬನ್ನಿ, ಹೇಗೆ ಹೋಗುತ್ತೆ ನೋಡೋಣ ಇವತ್ತಿನ ದಿನ ಅಂತ. ನಿಂದಿಲ್ಲತ್ತ ನಾನು ಬಂದಿದ್ದು ಖುಷಿ ಆಯ್ತಲ್ರಿ? ಸಿಕ್ಕಾಪಟ್ಟೆ ಖುಷಿ, ನನಗಂತೂ ಖುಷಿ ಆಯಿತು, ಎಕ್ಸೈಟ್ ಆಗಿದ್ದೀನಿ. ಹೌದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಯಾರೋ ನಮ್ಮವರು ಅಪರೂಪಕ್ಕೆ ಬಂದಿದ್ದಾರೆ, ಅದರಲ್ಲೂ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಟೈಮ್ ಬಂದಿದ್ದಾರೆ ಅಂದರೆ ಏನೋ ಒಂಥರ ಫುಲ್ ಎಕ್ಸೈಟ್ ಆಗಿಬಿಟ್ಟಿದೆ. ನಾನು ವೇಟ್ ಮಾಡಿದೆ, ಆಗಲೇ ಒಂದು 9:30 ಫೋನ್ ಮಾಡಿದೆ, ಎಲ್ಲಿದ್ದೀರಾ, ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅಂತ. ಇಲ್ಲ, ಆಮೇಲೆ ಬರ್ತೀವಿ. ಇವತ್ತು ಸಂಡೇ ಆಗಿತ್ತಲ್ಲ, ಸೊ ಹಾಗಾಗಿ ಎಲ್ಲ ಲೇಟ್ ನಾವು ಲೇಟೇನೆ ಎದ್ದೇಳೋದು. ಸಂಡೇ ಮಕ್ಳಿಗೆ ಅವತ್ತೊಂದೇ ದಿನ ಅಲ್ವಾ ನಮಗೂ ಫ್ರೀ ಸಿಗೋದು. ನಮ್ಮ ಮನೇಲಿ ಏನು ಗೊತ್ತಾ ರೂಪ ಪ್ರಾಬ್ಲಮ್ಮು, ಮಾಮೂಲಿ ದಿನ ಆದರೆ 8 ಗಂಟೆ
ಆದ್ರೂ ಏಳಿಸ್ತಾನೆ ಇರಬೇಕು. ಇವತ್ತು ಇನ್ನು 8 ಗಂಟೆಗೆ ಎದ್ದು ಕೂತಿರ್ತಾರೆ ಆಡಕ್ಕೆ. ನಾನು ಅದೇ ಎಲ್ಲರೂ ಮನೇಲಿ ಅದೇ ಪ್ರಾಬ್ಲಮ್ಮು. ಬೇಸಿಗೆ ರಜೆ ಇದ್ದಾಗ ನನ್ನ ಮಕ್ಕಳು 6 ಗಂಟೆಗೆ ಕುತ್ಕೋತಾ ಇದ್ರು. ಇವಾಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ 8:15 ಆದ್ರೂ ಎದ್ದಿರಲ್ಲ. ನನ್ನ ಪ್ರಾಬ್ಲಮ್ಮೇ ಅದು. ಇವತ್ತು ಕೂಡ ನನ್ನ ಮಗ 8 ಗಂಟೆ ಆದ್ರೂ ಎಬ್ಬಿಸ್ತಾನೆ ಇರ್ತೀನಿ ಸ್ಕೂಲ್ಗೆ. 6:15 ಎದ್ದು ಫೋನ್ ಇಟ್ಕೊಂಡು ಗೇಮ್ ಮಾಡ್ಕೊಂಡು ಕೂತಿದ್ದಾರೆ. ಆ ಥರ ಮಾಡ್ತಾರೆ. ಸೊ ಬನ್ನಿ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇವರೇ ಅಟ್ಲಾಸ್ಟ್ ಲತಾ ರೇವಣ್ಣ ಅಂತ ನಿಮಗೆ ತೋರಿಸ್ಬೇಕಿತ್ತು. ಸೊ ಇದು ಕೂಡ ಒಂದು ಕನ್ನಡ ವ್ಲಾಗ್ಸ್. ಲತಾ ರೇವಣ್ಣ ಅಂತ ಹುಡುಗ ಸಿಕ್ಬಿಡುತ್ತೆ. ಅದು ಫುಲ್ಲು ಏನು ಹೊಡೆಯೋಂಗಿಲ್ಲ. ಸೊ ಫ್ರೆಂಡ್ಸ್, ಮುಗೀತು. ಟೈಮ್ 6:30 ಆಗ್ತಾ ಬಂತು. ಹೊರಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆಯಿಂದ. ಸೊ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಜೊತೆಯಲ್ಲಿ. ಸಾಕಷ್ಟು ಮಾತಾಡೋದಿತ್ತು. ಫೋನಲ್ಲೂ ಮಾತಾಡ್ತಿದ್ವಿ, ಆದ್ರೂ ಮಾತಾಡ್ಕೊಂಡ್ವಿ. ಮಕ್ಕಳೆಲ್ಲ ಇದ್ದರು. ತುಂಬ ಚೆನ್ನಾಗಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಇವಾಗ ತಾನೇ ಟೀ ಕುಡ್ಕೊಂಡು ಹೊರಡ್ತಾ ಇದ್ವಿ. ಹುಡುಗರು ಹಸ್ಬೆಂಡ್ ಎಲ್ಲ ಆಚೆ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇವ್ರಿಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಮನೆಗೆ ಬನ್ನಿ ಅಂತ ಹೊರಡ್ತಾ ಇದ್ದೀನಿ. ಹಾಗೇನಿಲ್ಲ, ನಮಗೂ ಮಕ್ಕಳು ಸ್ಕೂಲು ಇವತ್ತು ನೋಡಿ ಸಂಡೇ, ಇವತ್ತು ಟ್ಯೂಷನ್ ಇದೆ, ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಈ ರೀತಿ ಅಷ್ಟೇನೆ. ಬಟ್ ಇವರೆಲ್ಲ ಬ್ಯುಸಿ ಪರ್ಸನ್ ಅಂತ ಅನ್ಕೊತಾರೆ. ಬಟ್ ಏನಿಲ್ಲ, ಬರೀ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ. ನಾವು ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಹೆಣ್ಮಕ್ಳು. ಗೌರ್ಮೆಂಟ್ ಜಾಬು, ನಮಗೆ ಸಂಡೇನೂ ರಜೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚ್. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗ್ ಅಲ್ಲ. ನೋಡಿ. ಸೊ ಇವತ್ತಿನ ವ್ಲಾಗ್ ಮೇ ಬಿ ತುಂಬ ಚಿಕ್ಕದಾಗಿ ಪುಟ್ಟದಾಗಿರುತ್ತೆ ಅನ್ಕೋತೀವಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಬಾಗಿ ಇಬ್ರಿಗೂ ಸಪೋರ್ಟ್ ಮಾಡಿ. ಹೀಗೇ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್.